ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಥರ ಆಲ್ರೆಡಿ ಹೊಲಿದಿರುವಂತಹ ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ಆದರೆ ಹಾಕೋದಕ್ಕೆ ಸಿಂಪಲ್ ಆಗಿರುತ್ತೆ. ನೋಡಿ ಈ ಥರ ಪ್ಲೇನ್ ಆಗಿದೆ. ಬ್ಯಾಕಲ್ಲಿ ಪೈಪಿಂಗ್ ಏನು ಮಾಡಿಲ್ಲ, ಹಾಗೆ ಫೋಲ್ಡ್ ಮಾಡಿ ಹೊಲಿದಿರುವಂತಹ ಬ್ಲೌಸ್ಗೆ ನಾನು ವರ್ಕನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಒಂದು 2 ಎಳೆ ಪಿಂಕ್ ಥ್ರೆಡನ್ನು ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬ್ಲೌಸ್ ಪಿಂಕ್ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆ ಈ ಥರ ಚಿಕ್ಕ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಮೆಟಲ್ ಬೀಡ್ಸು, ಕಲರ್ ಹೋಗೋದಿಲ್ಲ. ಈ ಥರ ಬೀಡ್ಸ್ಗಳನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ. ಬರೀ ಈ ಬೀಡ್ಸ್ ಮತ್ತು ನೀಡಲನ್ನು ಬಳಸಿ ಬ್ಯಾಕ್ ನೆಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬರೀ ಬೀಡ್ಸ್ಗೆ ನಾನು ಖರ್ಚು ಮಾಡಿದ್ರು 10 ರುಪೀಸ್ ಮಾತ್ರ. ನೀವು ಬೇಕಿದ್ದರೆ ಫ್ರಂಟಿಂದ ಕೂಡ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಬರೀ ಬ್ಯಾಕ್ ನೆಕ್ಕಿಗೆ ಹಾಕ್ತೀವಂದರೆ ಬ್ಯಾಕಿಂದ ಕೂಡ ಹಾಕ್ಕೊಳ್ಳಿ. ನಾನು ಫ್ರಂಟಿಂದನೇ ಸ್ಟಾರ್ಟ್ ಮಾಡ್ಕೋತೀನಿ. ಒಂದು ಸೈಡ್ ಮಾತ್ರ, ಒಂದು ಸೈಡ್ ಸೆರಗು ಬರುತ್ತಲ್ಲ ಅಲ್ಲಿ ಬಿಟ್ಟು ಇನ್ನೊಂದು ಸೈಡ್ ಮಾತ್ರ ನಾನು ರೈಟ್ ಸೈಡಲ್ಲಿ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ನೋಡಿ ಈ ಥರ ನೀಡಲನ್ನು ಕೆಳಗಡೆಯಿಂದ ಮೇಲ್ ತರಬೇಕು. ಈ ಥರ ಆ ಥ್ರೆಡ್ಗೆ ಒಂದು ಗಂಟು ಹಾಕಿಟ್ಕೊಂಡಿರಬೇಕು. ಕಾಟನ್ ಥ್ರೆಡ್ಗೆ 4 ಎಳೆ ತೊಗೊಳಕ್ಕೆ ಹೋಗಬೇಡಿ, ಜಾಸ್ತಿ ದಪ್ಪ ಆಗಿಬಿಡುತ್ತೆ. ಮೊದಲು ಒಂದು 2ರಿಂದ 3 ಸಲ ಈ ಥರ ಲಾಕನ್ನು ಮಾಡ್ಕೊಳ್ಳಿ. ಕೆಳಗೆ ಮೇಲೆ ಈ ಥರ ನೀಡಲನ್ನು ಚುಚ್ಚಿ ತೆಗೆದು ಮಾಡಿ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಮಿಡಲ್ನಲ್ಲಿ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಬೀಡ್ಸ್ಗಳನ್ನು ಹಾಕ್ತೀನಿ. ಇಲ್ಲಿ ನಾನು 4 ಬೀಡ್ಸ್ಗಳನ್ನು ಹಾಕ್ತೀನಿ. 4 ಬೀಡ್ಸ್ ಹಾಕಿ ನಾಲ್ಕು ಬೀಡ್ಸನ್ನು ಹಾಕಿದ ಮೇಲೆ ಈ ಥರ ಇಟ್ಕೊಳ್ಳಿ. ನಾನು ಯಾವ ಥರ ತೋರಿಸ್ತಿದ್ದೀನೋ ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಥರ ಇಟ್ಕೊಂಡು ಫಸ್ಟ್ ಒಂದು ಬೀಡ್ ಇದೆಯಲ್ಲ, ಫಸ್ಟ್ ಒಂದು ಬೀಡ್ಗೆ ಉಲ್ಟಾ ಕಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಡೈರೆಕ್ಟಾಗಿ ಕೆಳಗಡೆನೆ ಚುಚ್ಕೊಳ್ಳಿ. ಅದರ ಒಳಗಡೆಯಿಂದ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೋಬೇಕು. ಈ ಥರ ನೋಡಿ, ಈ ಶೇಪಲ್ಲಿ ಬರುತ್ತೆ. ಸ್ವಲ್ಪ ಬ್ಲೌಸು ಶೈನಿಂಗ್ ಇರೋದ್ರಿಂದ ಸ್ವಲ್ಪ ಈ ಥರ ಮಿಂಚುತ್ತಾ ಇದೆ. ಕರೆಕ್ಟಾಗಿ ಬೀಡ್ಸ್ ಕಾಣಿಸ್ತಾ ಇಲ್ಲ, ಯಾಕಂದರೆ ಬೀಡ್ಸ್ ಕೂಡ ಚಿಕ್ಕದಾಗಿ ತೊಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಈಗ ಲಾಸ್ಟ್ ಬೀಡ್ ಎಲ್ಲಿದೆಯೋ ಅಲ್ಲಿ ನಾನು ಕೆಳಗಡೆಯಿಂದ ನೀಡಲನ್ನು ಮೇಲೆ ತರ್ತಾ ಇದ್ದೀನಿ. ಈಗ ಈ ಬೀಡ್ ಒಳಗಡೆ ಈ ಥರ ನೀಡಲನ್ನು ಹಾಕಿ ಡೈರೆಕ್ಟಾಗಿ ಕೆಳಗಡೆನೆ ಚುಚ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಚುಚ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ಮತ್ತೆ ಎಲ್ಲಿಗೆ ಚುಚ್ಕೊಂಡು ಅದನ್ನು ಬೀಡನ್ನು ಕೆಳಗಡೆ ತೊಗೊಂಡೋಗಿದ್ನೋ, ನೀಡಲನ್ನು ಅಲ್ಲೇ ನೀಡಲನ್ನು ಮೇಲೆ ತೊಗೊಂಡು ಬನ್ನಿ. ಮತ್ತೆ ಈ ಬೀಡ್ ಒಳಗಡೆ ಹಾಕಿ ಬೀಡಿಂದ ಈ ಥರ ನೀಡಲನ್ನು ಹೊರಗಡೆ ತೆಗೆದು ಇದಕ್ಕೆ ಇವಾಗ ನಾನು 3 ಬೀಡ್ಗಳನ್ನು ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಬೀಡ್ ಬರುತ್ತೆ. ಅದಾದಮೇಲೆ ಬರೀ 3 ಬೀಡ್ಗಳನ್ನು ಮಾತ್ರ ಹಾಕಬೇಕು. ಈಗ 3 ಬೀಡ್ಗಳನ್ನು ಹಾಕಿ ಇಲ್ಲಿ ಸ್ವಲ್ಪ ನೀಡಲ್ ಸ್ವಲ್ಪ ದಪ್ಪ ಆಗಿದೆ, ಬೀಡ್ಸ್ ಚಿಕ್ಕದಾಗಿದೆ. ನನಗೆ ಇನ್ನೂ ಸ್ವಲ್ಪ ನೀಡಲ್ ಚಿಕ್ಕದಾಗಿ ತೊಗೊಂಡ್ರೆ ನಡೀತಿತ್ತು. 3 ಬೀಡ್ಗಳನ್ನು ಹಾಕಿದ ಮೇಲೆ ಈಗ ನೋಡಿ, ಎಲ್ಲಿಂದ ದಾರ ತಂದಿದ್ನಲ್ಲ ಅದೇ ಬೀಡಿಂದನೇ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಗೊಂಡೋಗಿ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಗೊಂಡೋಗ್ಬೇಕು. ಮತ್ತೆ ಈ ಥರ ಇಟ್ಕೊಂಡು ನೋಡಿ ಈ ಥರ ಬರುತ್ತೆ. ಮತ್ತೆ ಈ ಬೀಡ್ ಪಕ್ಕನೇ ನೀಡಲನ್ನು ಕೆಳಗಡೆಯಿಂದ ಈ ಥರ ತಗೋಬೇಕು ಮೇಲ್ಗಡೆಗೆ. ಈ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿರಿ. ಮತ್ತೆ 3 ಬೀಡ್ಗಳನ್ನು ಹಾಕಬೇಕು. 3 ಬೀಡ್ಗಳನ್ನು ಹಾಕಿ ಮತ್ತೆ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿಂದನೇ ಈ ಬೀಡಿಂದ ತಗೊಂಡಿದ್ನಲ್ಲ, ಇದೇ ಬೀಡಿಂದನೇ ಈ ಥರ ನೀಡಲನ್ನು ಈಗ ಈ ಕಡೆಯಿಂದ ಚುಚ್ಕೊಂಡು ಕೆಳಗಡೆ ತಗೋಬೇಕು. ಇವಾಗ ಕೆಳಗಡೆ ಚುಚ್ಕೊಳ್ಳಿ. ಈ ಸೈಡಿಂದ ತಗೊಂಡು ಕೆಳಗಡೆ ಚುಚ್ಕೋಬೇಕು.
ಇದು ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಹಾಕುವಾಗ ಅಷ್ಟೇನು ಅನಿಸಲ್ಲ. ನೋಡಿ ಈ ಥರ. ಮತ್ತು ಈ ಲಾಸ್ಟ್ ಬೀಡ್ ಪಕ್ಕ ಮತ್ತೆ ಕೆಳಗಡೆಯಿಂದ ನೀಡಲ್ ಮೇಲ್ಗಡೆ ತಗೊಂಡು ಬನ್ನಿ. ಈ ಬೀಡಿಂದ ಮತ್ತೆ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಕೆಳಗಡೆಯಿಂದ ಆ ಬೀಡ್ ಪಕ್ಕನೇ ಡೈರೆಕ್ಟಾಗಿ ಕೆಳಗಡೆಯಿಂದ ಸೂಜಿಯನ್ನು ಮೇಲೆ ತಗೊಂಡು ಬನ್ನಿ. ಈ ಬೀಡ್ ಪಕ್ಕನೇ ಬರಬೇಕು. ಮತ್ತೆ ಈ ಬೀಡ್ ಒಳಗಡೆ ನೀಡಲನ್ನು ಹಾಕಿ ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋಬೇಕು. 3 ಬೀಡ್ಗಳನ್ನು ಪೋಣಿಸ್ಕೊಳ್ಳಿ. ನಾನಿಲ್ಲಿ 3 ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗ ಈ ಬೀಡಿಂದ ಸೂಜಿಯನ್ನು ಕೆಳಗಡೆ ಚುಚ್ಕೋಬೇಕು. ಈ ಕಡೆಯಿಂದ ಹಾಕಿ ಈ ಸೈಡು ಅಪೋಸಿಟ್ ಸೈಡಲ್ಲಿ ಚುಚ್ಕೋಬೇಕು. ಮತ್ತೆ ಇದೇ ಶೇಪಲ್ಲಿ ಬರುತ್ತೆ. ಈಗ ಮುಂದ್ಗಡೆ ಬಂದಿದೆಯಲ್ಲ ಆ ಬೀಡು ಎಕ್ಸಾಕ್ಟಾಗಿ ಅದರ ಕೆಳಗಡೆಯಿಂದನೇ ಬೀಡು ಅದರ ಪಕ್ಕ ಬರೋ ಥರ ಸೂಜಿಯನ್ನು ಚುಚ್ಕೊಂಡು ಮೇಲ್ಗಡೆ ತರಬೇಕು. ಬೀಡು ಪಕ್ಕನೇ ಬರಬೇಕು. ಮತ್ತೆ ಈ ಥರ ಡೈರೆಕ್ಟಾಗಿ ಕೆಳಗಡೆ ಚುಚ್ಕೊಳ್ಳಿ. ಮತ್ತೆ ಇವಾಗ ಕೆಳಗಡೆಯಿಂದ ನೀಡಲು ಮೇಲ್ ಬರಲಿ. ಇದೇ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ಈ ಥರ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಿಂದನೇ ಇಲ್ಲಿ ಮಾಡ್ಕೊಂಡಿದ್ನಲ್ಲ ಬ್ಯಾಕ್ ನೆಕ್ ಪೂರ್ತಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಬ್ಯಾಕ್ ನೆಕ್ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇದಕ್ಕೆ ನಾನು ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಏನು ಮಾಡಬೇಕಂತ. ಈ ಥರ ಬಾಲ್ ಚೈನ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು, ತುಂಬ ಚಿಕ್ಕದಾಗಿದೆ, ನೋಡ್ತಾ ಇರ್ಬೋದು ಈ ಥರ ಇದೆ. ಇದನ್ನು ಇವಾಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ. ಬ್ಯಾಕ್ ಸೈಡ್ ಮಾತ್ರ ಹಚ್ಕೋತೀನಿ, ಫ್ರಂಟಲ್ಲಿ ಹಚ್ಕೊಳ್ಳಲ್ಲ. ಈ ಥರ ಮೊದಲು ಗಮ್ಮನ್ನು ಹಚ್ಕೋಬೇಕಾಗತ್ತೆ. ಇಲ್ಲಿ ಈ ಥರ ಗಮ್ಮನ್ನು ಹಚ್ಕೊಳ್ಳಿ. ಫುಲ್ ಬ್ಯಾಕ್ ನೆಕ್ ಪೂರ್ತಿಯಾಗಿ ಈ ಥರ ಮಾಡ್ಕೋತೀನಿ. ಇದನ್ನು ಇವಾಗ ಇದು ಲೇಸ್ ಇದೆಯಲ್ಲ ಇದನ್ನು ಹಚ್ಕೋಬೇಕು. ಇದಕ್ಕೆ ನೋಡಿ ಈ ಥರ ಹಚ್ತಾ ಬನ್ನಿ. ಈ ಥರ ನೀವು ಪೂರ್ತಿಯಾಗಿ ಹಚ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಇದು ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಪೂರ್ತಿಯಾಗಿ ಬ್ಯಾಕ್ ನೆಕ್ ಹಚ್ಕೋತೀನಿ. ಈ ಥರ ಇಲ್ಲಿ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಲ್ಲ, ಇದೇ ಥರ ಇಲ್ಲಿ ಈ ಸೈಡ್ನು ಹಚ್ಕೋತೀನಿ. ಈಗ ಇದು ಗಮ್ ಹಚ್ಚಿದ್ದೀನಲ್ಲ, ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ ಇದು. ಇಲ್ಲಿ ಈ ಕಡೆ ಇದೆಯಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಈ ಥರ ಗಮ್ಮನ್ನು ಹಚ್ಚಿ ಈ ಥರ ಹಚ್ಕೊಂಡು ಈ ಬಾಲ್ ಚೈನ್ ಇದೆಯಲ್ಲ ಇಲ್ಲೂ ಕೂಡ ಹಚ್ಚಿದ ಮೇಲೆ ನಿಮಗೆ ಕಂಪ್ಲೀಟಾಗಿ ಒಣಗಿದ ಮೇಲೆ ನಾನು ಇದು ಯಾವ ಥರ ಫೈನಲ್ ಲುಕ್ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೇಮ್ ಆರಿ ವರ್ಕ್ ಯಾವ ಥರ ಮಾಡಿಸ್ತೀವೋ ನಾವು ಬ್ಲೌಸ್ಗಳಿಗೆ ಅದೇ ಥರ ಬಂದಿದೆ. ಕೇವಲ ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನಾವೇ ನಮ್ಮ ಕೈಯಾರೆ ಈ ಥರ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.